ನಮಸ್ಕಾರ. ಯೋಗ ಸ್ಪರ್ಧೆಯ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ. ಸಕ್ಕರೆ ಕಾಯಿಲೆಯ ಬಗ್ಗೆ ನಾನು ಸುಮಾರು ಈ ಹಿಂದೆ 5 ಸರಣಿಗಳಲ್ಲಿ ಕಾಯಿಲೆಯ ವಿವಿಧ ಮುಖಗಳನ್ನು ತಮಗೆ ಪರಿಚಯ ಮಾಡಿದ್ದೇನೆ. ಇದು ಅಂತಿಮ ಸರಣಿಯಾಗಿದ್ದು ತಾವೆಲ್ಲರೂ ಕೂಡ ಎಲ್ಲ 6 ಭಾಗಗಳನ್ನು ಕೂಡ ಪ್ರತಿನಿತ್ಯ ಆಗಿಂದಾಗೆ ತಾವು ಕೇಳ್ತಾ ಇದ್ದರೆ ನಿಮ್ಮ ಸಕ್ಕರೆ ಕಾಯಿಲೆಯ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಆಗುತ್ತೆ. ನಾನು ಕೊನೆಯ ಹಿಂದಿನ ಉಪನ್ಯಾಸದಲ್ಲಿ ಚಿಕಿತ್ಸೆ ಬಗ್ಗೆ ಮಾತನಾಡ್ತಾ ಇದ್ದೆ. ಕೆಲವೊಮ್ಮೆ ಚಿಕಿತ್ಸೆಯನ್ನು ಆಯೋಜನೆ ಮಾಡುವಾಗ ಸಕ್ಕರೆ ಕಾಯಿಲೆ ಒಂದೇ ಇರಲ್ಲ. ದೀರ್ಘವಾದಂಥ ಸಕ್ಕರೆ ಕಾಯಿಲೆಯವರಿಗೆ ಹೃದ್ರೋಗ ಜೊತೆಗೂಡಿರುತ್ತೆ, ಏರು ರಕ್ತ ಒತ್ತಡ ಜೊತೆಗೂಡಿರುತ್ತೆ, ಮೂತ್ರಜನಕಾಂಗದ ಕಾಯಿಲೆಗಳ ಜೊತೆಗೂಡಿರುತ್ತೆ ಮತ್ತು ನರಗಳ ನಿಶ್ಚೇತನತೆ, ಕಣ್ಣಿನ ರೆಟಿನೋಪತಿ, ಹೀಗೆ ಹಲವಾರು ಕಾಯಿಲೆಗಳು ಒಂದೇ ರೋಗಿಯಲ್ಲಿ ಅಥವಾ ವಿವಿಧ ಅವಘಡಗಳು ಜೊತೆಗೂಡಿರಬಹುದು. ಇವೆಲ್ಲವೂ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಔಷಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ವಿಶೇಷ ಸಂದರ್ಭದಲ್ಲಿ ವಿಶೇಷ ಔಷಧಿಗಳನ್ನು ನಾವು ತಗೊಳ್ಬೇಕಾಗ್ತದೆ. ಯಾವುದೇ ರೋಗಿ ಒಂದು ಔಷಧಕ್ಕಿಂತ ಇನ್ನೊಂದು ಹೆಚ್ಚಿನ ಔಷಧವನ್ನು ಅವನು ಪಡಿತಾ ಇದ್ದರೆ ಡ್ರಗ್ ಇಂಟ್ರ್ಯಾಕ್ಷನ್, ಒಂದು ಔಷಧಕ್ಕೂ ಮತ್ತೊಂದು ಔಷಧಕ್ಕೂ ಕೂಡ ಪರಸ್ಪರ ಸ್ಪರ್ಧೆ ಆಗ್ತಕ್ಕಂಥ, ಒಂದು ಔಷಧ ಇನ್ನೊಂದು ಔಷಧ ಅವನ ಕ್ರಿಯಾಶೀಲತೆಯನ್ನು ಪರಿಣಾಮವನ್ನು ಹೆಚ್ಚಿಸ್ತಕ್ಕಂಥ ಅಥವಾ ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾವು ಈ ಡ್ರಗ್ ಇಂಟ್ರ್ಯಾಕ್ಷನ್, ಒಂದು ಔಷಧಗಳ ಪರಸ್ಪರ ಕ್ರಿಯೆ ಏನಿದೆ ಇವುಗಳನ್ನು ಯೋಚನೆ ಮಾಡಿಕೊಂಡು ಔಷಧಿಗಳನ್ನು ನಿಗದಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಹೃದ್ರೋಗ ಇರತಕ್ಕಂಥ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಪಯೋಗ್ಲಿಟಜೋಲ್ ಅಂಥದ್ದು ಅನ್ನೋ ಔಷಧವನ್ನು ಸಾಮಾನ್ಯವಾಗಿ ನಾವು ಕೊಡೋದನ್ನು ನಿಷೇಧಿಸ್ತೇವೆ. ಹೃದ್ರೋಗಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದಲ್ಲದೆ ಮೂತ್ರಜನಕಾಂಗದ ವಿಫಲತೆ ಇರ್ತಕ್ಕಂಥವರಲ್ಲಿ ಮೆಟ್ಫಾರ್ಮಿನ್ ಸಕ್ಕರೆ ಕಾಯಿಲೆಗೆ ಅದನ್ನು ಸಾಧ್ಯವಾದಷ್ಟು ನಾವು ಅದನ್ನು ಕೊಡೋದನ್ನು ನಾವು ಅವಾಯ್ಡ್ ಮಾಡ್ತೇವೆ. ಹೀಗೆ ನರಗಳ ನಿಶ್ಚೇತನೆ ಇರ್ತಕ್ಕಂಥ ಸಂದರ್ಭದಲ್ಲಿ ನರಗಳಿಗೆ ನಿಶ್ಚೇತನೆಯನ್ನು ಸರಿಪಡಿಸ್ತಕ್ಕಂಥ ಔಷಧಿಗಳನ್ನು ಗ್ಯಾಬಾಪೆಂಟಿನ್ ಇಂಥ ಮತ್ತಿತರ ಔಷಧಿಗಳನ್ನು ನಾವು ಕೊಡ್ತೇವೆ. ಏರು ರಕ್ತ ಒತ್ತಡ ಇರ್ತಕ್ಕಂಥ ಜೊತೆಗೂಡಿರತಕ್ಕಂಥ ರೋಗಿಗಳಿಗೆ ನಾವು ಏನು ಬೀಟಾ ನಿರೋಧಕ ಔಷಧಿಗಳಿಂದ ಬೀಟಾ ಬ್ಲಾಕರ್ಸ್, ಏರು ರಕ್ತ ಒತ್ತಡ ನಿಯಂತ್ರಣ ಕೊಡ್ತಕ್ಕಂಥ ಬೀಟಾ ಬ್ಲಾಕರ್ಸ್ ಔಷಧಿಗಳೇನಿದೆ ಅವುಗಳನ್ನು ಸಾಧ್ಯವಾದಷ್ಟು ನಾವು ನಿಷೇಧ ಮಾಡ್ತೇವೆ. ಕಾರಣ ಏನಂತಂದರೆ ಇಂಥ ರೋಗಿಗಳು ರಕ್ತ ಗ್ಲೂಕೋಸ್ ಇಳಿಕೆ ಹೈಪೋಗ್ಲೈಸಿಮಿಯಾ ಕೊಟ್ಟುಬಿಟ್ರೆ ಅವರಿಗೆ ಈ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದರೆ ಅದರ ಪರಿಣಾಮಗಳು ಗೊತ್ತೇ ಆಗಲ್ಲ. ಅದು ಕೆಲವು ಏರು ರಕ್ತ ಒತ್ತಡಕ್ಕೆ ತೆಗೆದುಕೊಳ್ತಕ್ಕಂಥ ಔಷಧಗಳು ರಕ್ತದ ಜಿಡ್ಡನ್ನು ಜಾಸ್ತಿ ಮಾಡ್ತವೆ. ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಈಗಾಗಲೇ ಏರು ರಕ್ತ ಒತ್ತಡ ಇರ್ತಕ್ಕಂಥ ರೋಗಿಗಳಿಗೂ ಕೂಡ ಆ ಸಕ್ಕರೆಯ ರಕ್ತದ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಇವೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳಲಾಗ್ತದೆ. ಮೂತ್ರಜನಕಾಂಗದ ವಿಫಲತೆ ಇರ್ತಕ್ಕಂಥವರಿಗೆ ಮೂತ್ರಜನಕಾಂಗದಿಂದ ಕೆಲವು ಔಷಧಗಳು ವಿಸರ್ಜನೆ ಆಗ್ತವೆ. ಅವುಗಳ ವಿಫಲತೆ ಇರ್ತಕ್ಕಂಥವರಲ್ಲಿ ಆ ವಿಸರ್ಜನಾ ಸಾಮರ್ಥ್ಯ ಕಡಿಮೆ ಆಗಿರೋ ದಿಸೆಯಿಂದ ಕೆಲವು ಔಷಧಗಳನ್ನು ನಾವು ಅಲ್ಪ ಪ್ರಮಾಣದಲ್ಲಿ ನಾವು ಕೊಡಬೇಕಾಗ್ತದೆ. ಹೀಗೆ ಒಂದು ರೋಗಿಗೆ, ಒಂದು ಸಕ್ಕರೆ ಕಾಯಿಲೆ ರೋಗಿಗೆ ಒಂದು ಔಷಧಿಗಳನ್ನು ರೂಪಿಸ್ತಾ ಇರುವಾಗ ಇವೆಲ್ಲವುಗಳು ಕೂಡ ಗಮನಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ರೋಗಿಗಳು ಒಂದಕ್ಕಿಂತ ಹೆಚ್ಚು ಔಷಧಿಗಳನ್ನು ತೆಗೆದುಕೊಳ್ತಕ್ಕ ರೋಗಿಗಳು ಇವೆಲ್ಲವುಗಳ ಬಗ್ಗೆ ತಾವು ಅರಿವನ್ನು ಮೂಡಿಸ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕ. ಈಗ ಇನ್ಯಾವುದೋ ಒಂದು ಕಾಯಿಲೆ ಬರುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಮತ್ತೊಂದು ಬರುತ್ತೆ, ಹೀಗೆ ಇವಕ್ಕೆಲ್ಲವೂ ಕೂಡ ಔಷಧಿಗಳನ್ನು ಸೇವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಔಷಧಿಗಳಿಂದ ಸಕ್ಕರೆ ಕಾಯಿಲೆ ಔಷಧಿಗಳಿಗೆ ಏನಾದರೂ ಅಡ್ಡ ಪರಿಣಾಮಗಳಾಗುತ್ತಾ, ಒಂದಕ್ಕೊಂದು ಪರಸ್ಪರ ಏನಾದರೂ ಅಡ್ಡ ಪರಿಣಾಮಗಳಿದೆಯಾ ಅಂತಕ್ಕಂಥದ್ದನ್ನು ನಿಖರ ಮಾಡಿಕೊಳ್ತಕ್ಕಂಥದ್ದು, ಅದು ವೈದ್ಯರ ಸಲಹೆಯನ್ನು ಪಡಿತಕ್ಕಂಥದ್ದು ಭಾಳ ಮುಖ್ಯ. ಇನ್ನೊಂದು ಸ್ತ್ರೀಯರ ಸಕ್ಕರೆ ಕಾಯಿಲೆ. ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ, ಅದರಲ್ಲೂ ಭಾರತ ದೇಶದಲ್ಲಿ ಸ್ತ್ರೀಯರ
ಸಕ್ಕರೆ ಕಾಯಿಲೆಗೆ ಒಂದು ವಿಶೇಷವಾದಂತಹ ಒಂದು ಲಕ್ಷಣವನ್ನು ನಾವು ಕಾಣ್ತಾ ಇದ್ದೇವೆ. ಸ್ತ್ರೀಯರಲ್ಲಿ ಸಕ್ಕರೆ ಕಾಯಿಲೆ ಇಂದು ಅಧಿಕವಾಗ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಾರು. ಸ್ತ್ರೀಯರಲ್ಲಿ ಸ್ಥೂಲಕಾಯ ಜಾಸ್ತಿ ಮತ್ತು ಸ್ತ್ರೀಯರು ಭಾರತ ದೇಶದ ಸ್ತ್ರೀಯರು ಬಹುಪಾಲು ಸ್ತ್ರೀಯರು ತಮ್ಮ ಸಾಂಸಾರಿಕ ಬದುಕಿಗಾಗಿ ಮನೆಯ ಕೆಲಸಕ್ಕಾಗಿ ತಮ್ಮ ಜೀವನವನ್ನೇ ಮಕ್ಕಳಿಗೆ ಮತ್ತು ಪತಿಗೆ ಮತ್ತು ಸಂಬಂಧಿಕರಿಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಅವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಳಕಳಿಯನ್ನು ವಹಿಸೋದಿಲ್ಲ. ಹಾಗಾಗಿ ಸಕ್ಕರೆ ಕಾಯಿಲೆ ಸ್ತ್ರೀಯರಲ್ಲಿ ಪತ್ತೆ ಮಾಡ್ತಕ್ಕಂಥದ್ದು ಬಹಳ ನಿಧಾನಾಗಿ ಆ ಹೊತ್ತಿಗೆ ಏನೇನು ಅವಘಡಗಳು ಕೂಡ ಸಂಭವಿಸುತ್ತವೆ. ಸೊ ಹೀಗಾಗಿ ಸ್ತ್ರೀಯರಲ್ಲಿ ಸಕ್ಕರೆ ಕಾಯಿಲೆಯಿಂದ ಉಂಟಾಗ್ತಕ್ಕಂಥ ಅವಘಡಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ತ್ರೀಯರು ಸಾಮಾನ್ಯವಾಗಿ ಇವರು ವ್ಯಾಯಾಮವನ್ನು ಮಾಡ್ತಕ್ಕಂಥ ಸಂದರ್ಭಗಳು ಭಾಳ ಕಡಿಮೆ. ಮನೆಯ ಕೆಲಸಗಳಲ್ಲಿ ಇರ್ತಾರೆ, ಆ ಮನೆಯ ಕೆಲಸ ಸಾಲಲ್ಲ, ಸೊ ವ್ಯಾಯಾಮಗಳಿಗೆ ಬರಲಿಕ್ಕೆ ಆಗಲ್ಲ. ಆದರೆ ಭಾರತದ ಸ್ತ್ರೀಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಇಲ್ಲದೇ ಇರೋ ದಿಸೆಯಿಂದ ಅವರೆಲ್ಲವೂ ಕೂಡ ಆ ಪತಿಯನ್ನೇ ಹಣಕಾಸಿನ ವ್ಯವಹಾರಕ್ಕೆ ಪತಿಯನ್ನೇ ಅವಲಂಬಿಸಬೇಕಾಗಿರೋದ್ರಿಂದ ಅವರು ಸ್ವತಂತ್ರವಾಗಿ ವೈದ್ಯರನ್ನು ಕಾಣದೇ ಆಗಲಿ, ತಮ್ಮ ಕಾಯಿಲೆಗಳನ್ನು ಬಹಳ ಬೇಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವರು ಬೇರೆಯವ್ರನ್ನ ಪತಿಯನ್ನು ಮತ್ತು ಸಂಸಾರದ ಇನ್ನಿತರ ಸದಸ್ಯಗಳು ಅವಲಂಬಿಸೋದ್ರಿಂದ ಅವರು ಕಾಯಿಲೆಯೂ ಕೂಡ ಬಹಳ ಬೇಗ ವೈದ್ಯರಿಗೆ ಬರೋದು ನಿಧಾನ ಆಗುತ್ತೆ. ಈ ಕಾರಣಕ್ಕಾಗಿ ಸ್ತ್ರೀಯರಲ್ಲಿ ಸಕ್ಕರೆ ಕಾಯಿಲೆ ಒಂದು ವಿಶೇಷ ರೂಪವನ್ನು ಪಡೆದು ಉಗ್ರ ರೂಪವನ್ನು ಭಾರತ ದೇಶದ ಸ್ತ್ರೀಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಬಹಳ ಮುಖ್ಯವಾಗಿ ಬಸರಿಯರಿನ ಸಕ್ಕರೆ ಕಾಯಿಲೆ. ಒಂದು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವರು ಬಸರಿ ಆಗಬಹುದು, ಅಥವಾ ಪ್ರಪ್ರಥಮವಾಗಿ ಬಸರಿಯರಲ್ಲೇ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ಬೋದು. ಈಗಾಗಲೇ ಇರ್ತಕ್ಕಂಥ ಸಕ್ಕರೆ ಕಾಯಿಲೆಯ ಹೆಂಗಸರು ಗರ್ಭವನ್ನು ಧರಿಸಿದರೆ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಅವರು ಚಿಕಿತ್ಸೆಯನ್ನು ಪಡೆಯಬೇಕಾಗ್ತದೆ. ಏಕೆಂತಂದರೆ ಗರ್ಭಿಣಿಯರಲ್ಲಿ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬಾರದೇ ಇದ್ದರೆ ಮಗುವಿನಲ್ಲಿ ಹಲವಾರು ಬಗೆಯ ನ್ಯೂನ್ಯತೆಗಳು ಉಂಟಾಗುತ್ತೆ. ಹೈಡ್ರಾಮ್ನಿಯಾಸ್, ಆಮ್ನಿಯಾ ದ್ರವ ಶೇಖರಣೆ ಆಗ್ತಕ್ಕಂಥ ಸಾಧ್ಯತೆ ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ಈ ಹಲವಾರು ಬಗೆಯ ಗರ್ಭಕೋಶಿನ ಹಲವಾರು ಬಗೆಯ ನ್ಯೂನ್ಯತೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಸಕ್ಕರೆ ಕಾಯಿಲೆಯವರು ಗರ್ಭಧಾರಣೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಪ್ರಾರಂಭದಿಂದಲೂ ಕೂಡ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡಿಕೊಡ್ಬೇಕಾಗತ್ತೆ. ಕೆಲವು ಔಷಧಗಳು ಮೆಟ್ಫಾರ್ಮಿನ್ ಔಷಧ ಆದರೆ ಮೆಟ್ಫಾರ್ಮಿನ್ ಭಾಳ ಮುಖ್ಯ ಆಗುತ್ತೆ, ಇನ್ಸುಲಿನ್ ಭಾಳ ಮುಖ್ಯ ಆಗುತ್ತೆ. ಹೀಗೆ ಕೆಲವು ಗರ್ಭಿಣಿಯರಿಗೆ ಕೆಲವು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲವು ಮಾತ್ರೆಗಳನ್ನು ನಾವು ಕೊಡಬಾರ್ದು. ಬಸರಿನಿಂದಲೇ ಉಂಟಾಗ್ತಕ್ಕಂಥ ಸಕ್ಕರೆ ಕಾಯಿಲೆ ಇದೆ, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ. ಬಸಿರು ಹಿಂದೆ ಯಾವ ಸಕ್ಕರೆ ಕಾಯಿಲೆ ಇಲ್ಲದೇ ಬಸಿರಿನ ಪ್ರೆಗ್ನೆನ್ಸಿ ಆದಂಥ ಸಂದರ್ಭದಲ್ಲಿ ಸಕ್ಕರೆ ಕಾಯಿಲೆ ಪ್ರಾರಂಭವಾಗುತ್ತೆ. ಇದನ್ನು ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದು ಬಸರಿನ ಸಮಯದಲ್ಲಿ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಲವಾರು ಹಾರ್ಮೋನುಗಳ ವ್ಯತ್ಯಾಸದಿಂದಾಗಿ ಸಕ್ಕರೆ ಕಾಯಿಲೆ ಉಂಟಾಗುತ್ತೆ. ಇವರನ್ನು ನಾವು ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಬಸರಿನಲ್ಲಿ ನಾವು ಸಕ್ಕರೆ ಕಾಯಿಲೆಗಾಗಿ ರಕ್ತ ಗ್ಲೂಕೋಸನ್ನು ಆಗಿಂದಾಗಿ ನಾವು ಪರೀಕ್ಷೆ ಮಾಡ್ತಾ ಇರ್ತೇವೆ. ಏನಾದರೂ ಅದನ್ನು ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಒಂದು ಕಂಡು ಬಂದಂಥ ಸಂದರ್ಭದಲ್ಲಿ ಭಾಳ ಬೇಗ ಇವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಯಾವಾಗಲೂ ಬಸರಿನಲ್ಲಿ ಇರ್ತಕ್ಕಂಥ ಸಕ್ಕರೆ ಕಾಯಿಲೆಯ ಮಕ್ಕಳಲ್ಲಿ ಮುಂದಿನ ದಿನಗಳಲ್ಲಿ ಆ ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ನಿಯಂತ್ರಣವನ್ನು ಮಾಡದೆ ಹೋದರೆ ಮಗು ಹುಟ್ಟಿದ ಮೇಲೆ ಆ ಮಗುವಿಗೂ ಕೂಡ ಸಕ್ಕರೆ ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ತಾಯಂದಿರು ಬಹಳ ಎಚ್ಚರಿಕೆಯಿಂದ ಈ ಬಸರಿನಲ್ಲಿ ಕಾಣಿಸಿಕೊಳ್ತಕ್ಕಂಥ ಸಕ್ಕರೆ ಕಾಯಿಲೆಯನ್ನು ಬಹಳ ವ್ಯವಸ್ಥಿತವಾಗಿ ಔಷಧವನ್ನು ಪಡೆದು ಅದನ್ನು ನಿಯಂತ್ರಣವನ್ನು ಮಾಡಿಕೊಳ್ಬೇಕಾಗ್ತದೆ. ಬಸರಿನ ನಂತರ ಕೆಲವರಿಗೆ ಈ ಬಸರಿನ ಸಕ್ಕರೆ ಕಾಯಿಲೆ ಕೆಲವರಿಗೆ ಹೆರಿಗೆಯ ನಂತರ ಅದು ಪೂರ್ಣವಾಗಿ ವಾಸಿಯಾಗಿಬಿಡುತ್ತೆ. ಮತ್ತೆ ಕೆಲವರಲ್ಲಿ ಅದು ಮುಂದುವರಿಯುತ್ತೆ. ಮತ್ತೆ ಕೆಲವರಲ್ಲಿ ಮುಂದಿನ ಜೀವನದಲ್ಲಿ 10-15 ವರ್ಷಗಳ ನಂತರ ಸಕ್ಕರೆ ಕಾಯಿಲೆ ವ್ಯಕ್ತವಾಗತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸಕ್ಕರೆ ಕಾಯಿಲೆಯ ಬಗ್ಗೆ
ಬಹಳಷ್ಟು ತಪ್ಪು ಕಲ್ಪನೆಗಳು ನಮ್ಮ ಸಮಾಜದಲ್ಲಿ ಇದ್ದಾವೆ. ತುಂಬ ತಪ್ಪು ಕಲ್ಪನೆಗಳಿದ್ದಾವೆ. ಇನ್ನೊಂದು ನಾವು ತಾವೆಲ್ಲ ನೋಡ್ತಾ ಇರ್ತೀರಿ, ಜಾಹೀರಾತಿನ ಮುಖಾಂತರ ಪ್ರಕಟ ಮಾಡ್ತಾರೆ. ನೀವು ಲಾಡು ತಿನ್ನಿ, ಸಕ್ಕರೆ ಕಾಯಿಲೆ ವಾಸಿ ಮಾಡ್ಕೊಳ್ಳಿ, ನಮ್ಮ ಔಷಧಿ ತಿನ್ನಿ. ಮತ್ತು ಎಷ್ಟು ಮಟ್ಟಿಗೆ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಕೇಂದ್ರ ಸರ್ಕಾರದಿಂದ ನಮಗೆ ಅನುಮೋದನೆ ಸಿಕ್ಕಿದೆ, ಈ ಔಷಧ ಸಕ್ಕರೆ ಕಾಯಿಲೆಯನ್ನು ವಾಸಿ ಮಾಡುತ್ತೆ, ನೀವೆಲ್ಲರೂ ಕೂಡ ಸಕ್ಕರೆ ಕಾಯಿಲೆಯನ್ನು ಈ ಔಷಧವನ್ನು ತೆಗೆದುಕೊಂಡು ಸಕ್ಕರೆ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳಿ ಅಂತೇಳಿ ದೊಡ್ಡ ದೊಡ್ಡ ಜಾಹೀರಾತುಗಳು ಬರ್ತಾಯಿದ್ದಾವೆ. ನಾನು ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಪ್ರಪಂಚದಲ್ಲಿ ಯಾವುದೇ ಸಂಶೋಧನೆಯೂ ಕೂಡ, ಅದು ಆಯುರ್ವೇದದಲ್ಲಾಗಿರ್ಬೋದು, ಹೋಮಿಯೋಪತಿಯಲ್ಲಾಗಿರ್ಬೋದು, ಯುನಾನಿನಲ್ಲಾಗಿರ್ಬೋದು, ನೈಸರ್ಗಿಕ ಚಿಕಿತ್ಸೆಯಲ್ಲಾಗಿರ್ಬೋದು, ಯೋಗದಲ್ಲಾಗಿರ್ಬೋದು, ಸಕ್ಕರೆ ಕಾಯಿಲೆಯನ್ನು ಸಂಪೂರ್ಣವಾಗಿ ವಾಸಿ ಮಾಡ್ತೇವೆ, ಇದರಲ್ಲಿ ಅದಕ್ಕೆ ಔಷಧ ಇದೆ, ಇದರಲ್ಲಿ ಅದಕ್ಕೆ ಸಂಪೂರ್ಣವಾಗಿ ವಾಸಿ ಮಾಡ್ತಕ್ಕಂಥ ಒಂದು ಉತ್ತರ ಇದೆ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಸಾಬೀತಾಗಿದೆ. ಆ ಕಾರಣಕ್ಕಾಗಿ ಈ ಒಂದು ನಕಲಿ ವೈದ್ಯರುಗಳ ಒಂದು ತಪ್ಪು ತಿಳುವಳಿಕೆಯಿಂದ ತುಂಬ ಅನಾಹುತಗಳು ಆಗ್ತಾಯಿದ್ದಾವೆ. ನಾವು ನೋಡ್ತೇವೆ, ನೀವು ಲಾಡು ತಿನ್ನಿ, ಈ ಔಷಧಿಯನ್ನು ತೆಗೆದುಕೊಂಡು ನೀವು ಎಷ್ಟು ಬೇಕಾದ್ರೂ ಲಾಡು ತಿನ್ಬೋದು ಅಂತಕ್ಕಂಥ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು ಶುದ್ಧ ಸುಳ್ಳು. ಯಾವುದೇ ಔಷಧವೂ ಕೂಡ ಸರ್ಕಾರದಿಂದ ಅನುಮೋದನೆಯಾಗಿ ಈ ಔಷಧ ನಾವು ತೆಗೆದುಕೊಂಡ್ರೆ ಕಾಯಿಲೆ ವಾಸಿ ಆಗುತ್ತೆ ಅಂತಕ್ಕಂಥ ಯಾವ ಸರ್ಕಾರನೂ ಕೂಡ, ಕೇಂದ್ರ ಸರ್ಕಾರನೇ ಆಗಲಿ, ಯಾವುದೇ ಸರ್ಕಾರನೇ ಆಗಲಿ, WHO ಆಗಲಿ ಕೊಡಿ, ಅದಕ್ಕೆ ಮುದ್ರೆಯನ್ನು ಒತ್ತಿ ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ. ಇಂಥವರ ಮೇಲೆ ಸಮಾಜ ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು. ಆದರೆ ದುರ್ದೈವ ಅಂತಂದರೆ ನಮ್ಮ ದೇಶದಲ್ಲಿ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಮಾಧ್ಯಮಗಳಂತೂ ಅವುಗಳಿಗೆ ಹೆಚ್ಚು ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಇನ್ನು ಯೋಗದ ಬಗ್ಗೆ ಕೆಲವರು ಯೋಗವನ್ನು ಕೂಡ ಮಾರ್ಕೆಟ್ ಮಾಡಲಿಕ್ಕೆ ಯೋಗಾಭ್ಯಾಸದಿಂದ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ವಾಸಿ ಮಾಡ್ತೇವೆ. ಯೋಗಾಭ್ಯಾಸ ಆಧ್ಯಾತ್ಮಿಕ ಆರೋಗ್ಯವನ್ನು ಗಳಿಕೆ ಮಾಡಲಿಕ್ಕೆ ಒಂದು ಪ್ರಮುಖವಾದಂಥ ದಾರಿ. ಯೋಗಾಭ್ಯಾಸದಿಂದ ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ. ಹೀಗಾಗಿ ಅದೊಂದು ಜೀವನ ಶೈಲಿಯ ವಿಧಾನವಾಗಿ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುತ್ತೆ. ಆದರೆ ಸಂಪೂರ್ಣವಾಗಿ ವಾಸಿ ಮಾಡಿಬಿಡುತ್ತೆ ಅನ್ನೋದು ಮಾತ್ರ ಸುಳ್ಳು. ಹಾಗಾಗಿ ಯೋಗಾಭ್ಯಾಸವಾಗಿ ಇನ್ನೊಂದು ಭಾಳ ಮುಖ್ಯವಾಗಿ ಆಹಾರದ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದ್ದಾವೆ. ಸಕ್ಕರೆ ಕಾಯಿಲೆ ಅಂತಂದರೆ ಅಕ್ಕಿಯನ್ನು ಸಂಪೂರ್ಣ ಬಿಟ್ಬಿಡಬೇಕು, ನಾನು ಗೋಧಿ ರಾಗಿ ಇವನ್ನ ಎಷ್ಟು ಬೇಕಾದ್ರೂ ತಿನ್ಬೋದು, ಸಿಹಿ ತಿಂಡಿಗಳನ್ನು ಸಂಪೂರ್ಣವಾಗಿ ಬಿಟ್ಬಿಡಬೇಕು ಅಂತಕ್ಕಂಥ ಕೆಲವು ತಪ್ಪು ಕಲ್ಪನೆಗಳಿದ್ದಾವೆ. ಇವೆಲ್ಲ ಸುಳ್ಳು. ನಾನು ಮೊದಲೇ ಹಿಂದಿನ ಸರಣಿಯಲ್ಲಿ ಹೇಳಿದ್ದೇನೆ, ಸಕ್ಕರೆ ಕಾಯಿಲೆಗೆ ರೋಗಿಗಳು ಎಲ್ಲ ಆಹಾರವನ್ನು ತಿನ್ಬೋದು, ಆದರೆ ಎಷ್ಟು, ಯಾವಾಗ, ಎಷ್ಟು ಪ್ರಮಾಣದಲ್ಲಿ ಅಂತಕ್ಕಂಥದ್ದು ಮುಖ್ಯ. ಅದರಿಂದ ನಾನು ಹಿಂದೆ ಈಗಾಗಲೇ ಹೇಳಿದ್ದೇನೆ, ಅಕ್ಕಿಯನ್ನು ನೀವು ಸೇವಿಸ್ಬೋದು, ಆದರೆ ಅತ್ಯಲ್ಪ ಪ್ರಮಾಣದಲ್ಲಿ ಸೇವಿಸಬೇಕು. ಸಿಹಿ ತಿಂಡಿಗಳನ್ನು ಕೂಡ ಸೇವಿಸಲೇಬಾರ್ದು ಅಂತಿಲ್ಲ, ಸೇವಿಸ್ಬೋದು, ಅಲ್ಪ ಪ್ರಮಾಣದಲ್ಲಿ ಸೇವಿಸಬೇಕು. ಇನ್ನು ಬಾಳೆಹಣ್ಣಿನ ಬಗ್ಗೆ, ನಮ್ಮ ಸಮಾಜದಲ್ಲಿ ಬಾಳೆಹಣ್ಣನ್ನು ಭಾಳ ಜನ ಊಟ ಆದಮೇಲೆ ಉಪಯೋಗಿಸ್ತಾರೆ. ಇದನ್ನು ತಿನ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಬಾಳೆಹಣ್ಣಿನಲ್ಲಿ ತುಂಬ ಹೈ ಕ್ಯಾಲರಿ ಇದೆ, ತುಂಬ ಸ್ವೀಟ್ ಇದೆ. ಹಾಗಾಗಿ ಸಕ್ಕರೆ ಕಾಯಿಲೆ ರೋಗಿಗಳಿಗೆ, ನಿಯಂತ್ರಣ ಇಲ್ಲದೇ ಇರತಕ್ಕಂಥ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಬಾಳೆಹಣ್ಣು ಸಂಪೂರ್ಣವಾಗಿ ನಿಷಿದ್ಧ. ಬಾಳೆಹಣ್ಣು ನಿಮ್ಮ ತೂಕವನ್ನು ಕೂಡ ಜಾಸ್ತಿ ಮಾಡುತ್ತೆ ಮತ್ತು ಸಕ್ಕರೆ ರಕ್ತದ ಗ್ಲೂಕೋಸ್ ಅಂಶವನ್ನು ಕೂಡ ಜಾಸ್ತಿ ಮಾಡುತ್ತೆ. ಆದರೆ ಸಕ್ಕರೆ ಕಾಯಿಲೆ ನಿಯಂತ್ರಣ ಇದ್ದಂಥ ಸಂದರ್ಭದಲ್ಲಿ ನೀವು ಯಾವಾಗಲೂ ಕೂಡ ಒಂದು ಸಣ್ಣ ಬಾಳೆಹಣ್ಣನ್ನು, ಅರ್ಧ ಬಾಳೆಹಣ್ಣನ್ನು ನಾವು ಸೇವಿಸ್ಬೋದು. ಇನ್ನೊಂದು ಕಿವಿ ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಹಣ್ಣುಗಳನ್ನು ತಿನ್ನುವಾಗ ಸಿಪ್ಪೆಗಳನ್ನು ನೀವು ಉಗಿದು ಬಿಡ್ತೀರಿ, ಬಿಸಾಕ್ಬಿಡ್ತೀರಿ. ದಯಮಾಡಿ ಹಾಗೆ ಮಾಡಬೇಡಿ. ಹಣ್ಣುಗಳನ್ನು ಸಿಪ್ಪೆಯ ಸಹಿತ, ಬೀಜದ ಸಹಿತ ನೀವು ತಿನ್ನಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಬೀಜಕ್ಕೆ ಇನ್ನೊಂದು ವೃಕ್ಷವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಇದೆ. ಅಂಥ ಬೀಜವನ್ನು ನೀವು ಉಗಿತೀರಲ್ಲ, ತುಂಬ ಶಕ್ತಿಯುತವಾದಂಥ ಆಹಾರ. ಮತ್ತು ನೀವು ಹಣ್ಣಿನ ಇರ್ತಕ್ಕಂಥ
ಸಿಪ್ಪೆ, ಕಿತ್ತಳೆ ಹಣ್ಣಿನ ಸಿಪ್ಪೆ, ಮೋಸಂಬಿ ಹಣ್ಣಿನ ಸಿಪ್ಪೆ, ಇವನ್ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೂಡ ತಾವು ತಿಂದರೆ ಇದರಲ್ಲಿ ಫೈಬರ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಮಾವಿನ ಹಣ್ಣನ್ನು ಅಷ್ಟೇ, ನೀವು ಮಾವಿನ ಹಣ್ಣಿನ ಸಿಪ್ಪೆಯನ್ನು ತಿನ್ನಬೇಕು. ಸೊ ಹೀಗಾಗಿ ಸಿಪ್ಪೆಯನ್ನು ಹಣ್ಣಿನ ಜೊತೆ ಸೇರಿ, ಅದು ನಿಮ್ಗೆ ಇಷ್ಟ ಇಲ್ಲದಂತಂದರೆ ಹಣ್ಣನ್ನು ಬೇರೆ ತಿಂದು ಸಿಪ್ಪೆಯನ್ನು ಸೆಪರೇಟ್ ಆಗ್ತೀನಿ, ರುಚಿಗಾಗಿ ಏನಾದರೂ ನಿಮಗೆ ಬೇಕಾಗಿದ್ದರೆ. ಹೀಗೆ ನೀವು ಈ ಹಣ್ಣುಗಳನ್ನು ತಿಂತಕ್ಕಂಥ ಸಂದರ್ಭದಲ್ಲಿ ನೀವು ಸಿಪ್ಪೆಗಳನ್ನು ಕೂಡ ಜೊತೆಗೂಡಿ ತಿನ್ನೋ ದಿಸೆಯಿಂದ ಇದು ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡಲಿಕ್ಕೆ ಕೂಡ ಸಹಾಯ ಆಗುತ್ತೆ ಅಂತಕ್ಕಂಥದ್ದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಸಕ್ಕರೆ ಕಾಯಿಲೆ ಬಗ್ಗೆ ಇನ್ಸುಲಿನ್ ಎಲೆಗಳಿದ್ದಾವೆ, ಆಮೇಲೆ ಅಮೃತ ಬಳ್ಳಿ ಇದೆ. ಇವನ್ನು ತಿಂದರೆ ನಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ ಅಂತಕ್ಕಂಥ ಮಾತಿದೆ. ನೋಡಿ, ಯಾವುದೇ ಎಲೆಯಾಗಲಿ ಯಾವುದೇ ಬಳ್ಳಿ ಆಗಲಿ ಅದರಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ. ಹಾಗೆ ಯಾವುದೇ ಎಲೆಯನ್ನು ನೀವು ತಿಂದ್ರೂ ಕೂಡ ಅದು ಭಾಳ ಒಳ್ಳೆಯದು. ಹಾಗಾಗಿ ಅಮೃತ ಬಳ್ಳಿ ಎಲೆ ತಿಂದರೂ ಕೂಡ ಅದು ಒಳ್ಳೆಯದು. ಆದರೆ ಅದರಲ್ಲಿ ಇನ್ಸುಲಿನ್ ಇದೆ ಅಂತಕ್ಕಂಥದ್ದು ತಪ್ಪು. ಏಕೆಂದರೆ ಇನ್ಸುಲಿನ್ನ ಬಾಯಿ ಮುಖಾಂತರ ತೆಗೆದುಕೊಂಡ್ರೆ ಅದು ಜೀರ್ಣ ಆಗಿ ನಿಷ್ಕ್ರಿಯವಾಗುತ್ತೆ. ಸೊ ಹಾಗಾಗಿ ಈ ಒಂದು ಅಭಿಪ್ರಾಯ ಇದೆಯಲ್ಲ, ಇನ್ಸುಲಿನ್ ಎಲೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಸಾಬೀತು ಆಗಿಲ್ಲದೆ ಇರತಕ್ಕಂಥ ಅಂಶ. ಹಾಗಾಗಿ ನೀವು ಯಾರಾದರೂ ನಿಮಗೆ ಸಕ್ಕರೆ ಕಾಯಿಲೆಯನ್ನು ವಾಸಿ ಮಾಡ್ತೇವೆ, ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತೀವಿ ಅಂತ ಯಾರ ಮಾತು ಕೊಟ್ಟರೆ ಆಯಿತು. ನೀವು ಮನುಷ್ಯನಿಗೆ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಕಾಯಿಲೆ ದೀರ್ಘಾವಧಿಗೆ ಇರುತ್ತೋ, ತುಂಬ ತೊಂದರೆ ಕೊಡ್ತಾ ಇರುತ್ತೋ, ಅವರಿಗೆ ಏನಾದರೂ ಮಾಡಿ ಇದರಿಂದ ವಿಮುಕ್ತಿ ಆಗಬೇಕು ಅಂದಾಗ ಯಾರಾದರೂ ಒಂದು ಆಶ್ರಯದ ಒಂದು ಪ್ರೋತ್ಸಾಹದಾಯಕ ಮಾತುಗಳನ್ನು ಆಡಿದಾಗ ಮನುಷ್ಯ ಸಹಜವಾಗಿ ಅದಕ್ಕೆ ಇದು ಮಾಡ್ತಾರೆ. ನೀವು ಅದಕ್ಕೆ ಆ ಒಂದು ವಿಧಾನವನ್ನು ಫಾಲೋ ಮಾಡುವಾಗ ನೀವು ಬ್ಲಡ್ ಶುಗರ್ನ ಆವಾಗ ಪರೀಕ್ಷೆ ಮಾಡಿಕೊಳ್ಳಿ, HbA1c ನೀವು ಪರೀಕ್ಷೆ ಮಾಡಿಕೊಳ್ಳಿ. ನೀವೇನಾದ್ರೂ ಕೂಡ ಅದು ನಿಯಂತ್ರಣದಲ್ಲಿದೆ, ನನಗೆ ಶುಗರಿಂದ ಅದರಲ್ಲಿ ಕಂಟ್ರೋಲ್ ಆಗಿದೆ ಅಂತಂತಂದರೆ ಅದನ್ನು ನೀವು ಒಪ್ಕೋಬೋದು. ಇಲ್ಲ ಅಂತಂತಂದರೆ ನೀವು ಯಾವ ಕಾರಣಕ್ಕೂ ಅದನ್ನು ಒಪ್ಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ಒಂದು ಸಾರಿ ನೀವು ಬಂದ ಮೇಲೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿದೆ ಅಂತಂತ ನೀವು ಒಪ್ಕೋಬೇಕು ಅಂತಂದರೆ ನಿಮ್ಮ ಬ್ಲಡ್ ಶುಗರ್ ನೋಡಬೇಕು. ನೀವು ಅವಾಗ ಒಂದು ಹಸಿದ ಹೊಟ್ಟೆಯ ಫಾಸ್ಟಿಂಗ್ ಬ್ಲಡ್ ಶುಗರ್, ಪೋಸ್ಟ್ ಮ್ಯಾನ್ಯಲ್ ಬ್ಲಡ್ ಶುಗರ್ ಆ್ಯಂಡ್ HbA1c ಇವೆಲ್ಲವನ್ನು ಕೂಡ ನೀವು ನೋಡಿ, ನೀವು ಯಾವುದೋ ಒಂದು ವಿಧಾನನ ಇಂದ ನೀವು ಕಂಟ್ರೋಲ್ ಆಗಿದೆ ಅಂತಂತಂದರೆ ನೀವು ನಂಬಿ. ಆದರೆ ವೈಜ್ಞಾನಿಕವಾಗಿ ಅಂಥದ್ದು ಯಾವುದೂ ಕೂಡ ಇವತ್ತಿನವರೆಗೆ, ಈ ಕ್ಷಣದವರೆಗೆ ಯಾವುದೂ ಕೂಡ ಸಾಬೀತಾಗಿದೆ ಇರ್ತಕ್ಕಂಥ ವಿಚಾರ. ಇನ್ನು ಸಕ್ಕರೆ ಕಾಯಿಲೆಯ ರೋಗಿಗಳಿಗೆ ಎಜುಕೇಷನ್, ಅರಿವನ್ನು ಮೂಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಕೆಲಸ. ಹೀಗಾಗಿ ಸಿಯೋಗ ಆಸ್ಪತ್ರೆಯಲ್ಲಿ ನಾವು ಸಕ್ಕರೆ ಕಾಯಿಲೆಯ ರೋಗಿಗಳ ಸಂಘವನ್ನು ನಾವು ತೆರೆದಿದ್ದೇವೆ. ಈಗಾಗಲೇ ಇದಕ್ಕೆ 500 ಸದಸ್ಯರಿದ್ದಾರೆ. ಸಕ್ಕರೆ ಕಾಯಿಲೆ ರೋಗಿಗಳ ಒಂದು ಸಂಘವನ್ನು ಮಾಡ್ಕೊಂಡಿದ್ದಾರೆ. ನಾವು ಆ ಸಂಘದ ಮೂಲಕ ಪ್ರತಿ ತಿಂಗಳಿಗೊಮ್ಮೆ ಅವರನ್ನೆಲ್ಲರನ್ನೂ ಕರೆದು ಅವರ ಅನುಮಾನಗಳನ್ನೆಲ್ಲರೂ ಕೂಡ ಪರಿಹಾರ ಮಾಡಿ, ಆಹಾರ ತಜ್ಞರಿರ್ತಾರೆ, ವೈದ್ಯರುಗಳಿರ್ತಾರೆ, ಅವರಿಂದ ಸಂವಾದವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಇದು ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಹಲವಾರು ಸಮಸ್ಯೆಗಳಿರ್ತವೆ. ವೈದ್ಯರು ತುಂಬ ಬ್ಯುಸಿಯಾಗಿರ್ತಾರೆ, ಎಲ್ಲವನ್ನೂ ಅವರಿಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಯಶಸ್ವಿಯಾಗಿ ಸಿಯೋಗ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಈ ಒಂದು ಸಕ್ಕರೆ ಕಾಯಿಲೆ ರೋಗಿಗಳ ಸಂಘಕ್ಕೆ ಆಸಕ್ತಿ ಇರ್ತಕ್ಕಂಥವರು ಸದಸ್ಯರಾಗ್ಬೋದು. ಇವೆಲ್ಲವೂ ಕೂಡ ನಾವು ಉಚಿತವಾಗಿ ನಾವು ಮಾಡ್ತಾಯಿದ್ದೇವೆ. ಇನ್ನೊಂದು ಬಹಳ ಮುಖ್ಯವಾಗಿ ಜನಗಳು ಕೇಳ್ತಕ್ಕಂಥ ಪ್ರಶ್ನೆ, ಸರ್ ಜನರಿಕ್ ಡ್ರಗ್ಸ್ಗಳನ್ನು ನಾವು ತೆಗೆದುಕೊಳ್ಬೋದು ಮತ್ತು ಪ್ರಧಾನಮಂತ್ರಿ ಇಲ್ಲಿರ್ತಕ್ಕಂಥ ಔಷಧಿಗಳನ್ನು ತೆಗೆದುಕೊಳ್ಬೇಕು. ಏಕೆಂತಂದರೆ ಜನರಿಕ್ ಡ್ರಗ್ಗಳು ಕಡಿಮೆ ಪ್ರಮಾಣದಲ್ಲಿ, ಯಾವುದೇ ಒಂದು ಕಾಯಿಲೆ ದೀರ್ಘಾವಧಿಯಲ್ಲಿ ಇದ್ದರೆ ಅದಕ್ಕೆ ಅದರ ವೆಚ್ಚ ತುಂಬ ಜಾಸ್ತಿ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಸಕ್ಕರೆ ಕಾಯಿಲೆ ಒಂದೇ ಒಂದಿದ್ದರೆ ಅದಕ್ಕಾಗಿ ಒಂದು ಬಡ್ಜೆಟನ್ನು ಮಾಡಬೇಕಾಗುತ್ತೆ ಪ್ರತಿ ತಿಂಗಳು. ಸೊ ಸಕ್ಕರೆ ಕಾಯಿಲೆಯೊಳಗೆ ಏರು ರಕ್ತಒತ್ತಡ, ಹೃದ್ರೋಗ ಅವೆಲ್ಲವೂ ಇದ್ದರೆ ಅಂತೂ ಕನಿಷ್ಠ ಒಂದು ತಿಂಗಳಿಗೆ ಒಂದು 5,000 ರೂಪಾಯಿಗಳ ಬಡ್ಜೆಟ್ ಮಾಡಬೇಕಾಗುತ್ತೆ. ಗಂಡ ಹೆಂಡತಿಗಂತೂ ಇದ್ಬಿಟ್ರೆ
ಒಂದು 10,000 ರೂಪಾಯಿನ ತೆಗೆದು ಅದಕ್ಕೋಸ್ಕರ ಇಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಔಷಧಿಗಳನ್ನು, ಜನರಿಕ್ ಔಷಧಿಗಳನ್ನು, ಪ್ರಧಾನಮಂತ್ರಿ ಯೋಜನೆ ಔಷಧಿಗಳನ್ನು ಖಂಡಿತವಾಗಿ ನೀವು ಉಪಯೋಗಿಸಬೇಕು. ಆದರೆ ಒಂದು ಅವ್ಯವಸ್ಥೆ ಏನಿದೆ ಇಲ್ಲಿ ಅಂತಂತಂದರೆ, ಈ ಔಷಧಿಗಳನ್ನು ವೈದ್ಯರುಗಳು ಬರೀತಾರೆ. ಹೀಗಾಗಿ ನೀವು ಏನು ಟ್ರೇಡ್ ನೇಮ್ಗಳನ್ನು ನೀವು ಏನು ತೆಗೆದುಕೊಳ್ತೀರಿ, ಅಲ್ಲಿ ಮೆಡಿಕಲ್ ಸ್ಟೋರ್ ಇರ್ತಕ್ಕಂಥವರು ಅದನ್ನು ನೋಡಿ ಜನರಿಕ್ ಔಷಧಿ ಏನಿದೆ ಅಂತ ನೋಡಿ ಕೊಡ್ತಾರೆ. ಅದು ಎಚ್ಚರಿಕೆಯಿಂದ ನೀವು ಯಾರು ವೈದ್ಯರು ಏನು ಸಲಹೆ ಮಾಡಿರ್ತಾರೋ ಆ ಒಂದು ಕೆಮಿಕಲ್ ಕಂಟೆಂಟ್ ಔಷಧಿ ನೀವು ತೆಗೆದುಕೊಳ್ತಾ ಇದ್ದೀರ ಅಂತಕ್ಕಂಥದ್ದನ್ನು ನಿಮ್ಮ ವೈದ್ಯರ ಬಳಿ ಸಾಬೀತುಪಡಿಸ್ಕೊಂಡು ನೀವು ಅದನ್ನು ಉಪಯೋಗಿಸಬೇಕಾಗ್ತದೆ. ಅದು ನಿಮ್ಮ ವೆಚ್ಚವನ್ನು 40-50% ನಿಮ್ಮ ವೆಚ್ಚವನ್ನು ಕಡಿಮೆ ಮಾಡುತ್ತೆ. ಅವು ಕೂಡ ಪರಿಣಾಮಕಾರಿಗೆ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ಯಾವುದು ಕೂಡ ಅನುಮಾನ ಬೇಡ. ಇನ್ನು ಸಕ್ಕರೆ ಕಾಯಿಲೆನ ತಡೆಗಟ್ಟೋದು ಹೇಗೆ? ಇದು ತುಂಬ ಆತಂಕದ ವಿಷಯ. ಒಂದು ಸಕ್ಕರೆ ಕಾಯಿಲೆ ಭಾರತ ದೇಶದಲ್ಲಂತೂ, ಭಾರತ ದೇಶದ ಸಕ್ಕರೆ ಕಾಯಿಲೆಗೆ ವಿಶಿಷ್ಟ ಗುಣಗಳಿದ್ದಾವೆ. ಏನಪ್ಪ ಇದು ಅಂತಂದರೆ, ಬಹುಪಾಲು 2ನೇ ವಿಧದ ಸಕ್ಕರೆ ಕಾಯಿಲೆ ರೋಗಿಗಳು ಬಹುಪಾಲು ಸ್ಥೂಲಕಾಯಿಗಳು, ಅಧಿಕ ದೇಹದ ತೂಕವನ್ನು ಇರ್ತಕ್ಕಂಥವು. ಮತ್ತು 2 ಬಹಳ ಚಿಕ್ಕ ವಯಸ್ಸಿನಲ್ಲೇ ಇವಾಗ ಕಾಣಿಸ್ಕೊಳ್ತಾ ಇದೆ. ಸ್ತ್ರೀಯರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಮತ್ತು ಜೆನೆಟಿಕ್ ಡಿಫೆಕ್ಟ್, ವಂಶವಾಹಿನಿಗಳ ನ್ಯೂನ್ಯತೆ ಭಾರತ ದೇಶದ ಸಕ್ಕರೆ ಕಾಯಿಲೆಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ಭಾರತ ದೇಶದ ಸಕ್ಕರೆ ಕಾಯಿಲೆಗೆ ಒಂದು ವಿಶೇಷವಾದಂಥ ಗುಣಲಕ್ಷಣಗಳನ್ನು ಇದು ಹೊಂದಿದೆ. ಸ್ಥೂಲಕಾಯಿಗಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ತಕ್ಕಂಥದ್ದು, ಭಾಳ ಬೇಗ ತುಂಬ ಬೇಗ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲೇ ಕಾಣಿಸ್ಕೊಳ್ತಕ್ಕಂಥದ್ದು, ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಕ್ಕಂಥದ್ದು, ಮತ್ತು ಕಾಂಪ್ಲಿಕೇಶನ್ಸ್ಗಳು ಭಾಳ ಬೇಗ ಆಗ್ತಕ್ಕಂಥದ್ದು. ಇವು 4 ಭಾರತೀಯ ಸಕ್ಕರೆ ಕಾಯಿಲೆಯ ಬಹುಮುಖ್ಯವಾದಂಥ ಗುಣಲಕ್ಷಣಗಳು. ಹಾಗಾಗಿ ಇವತ್ತು ಸಕ್ಕರೆ ಕಾಯಿಲೆ ಭಾಳ ವ್ಯಾಪಕ ಎಷ್ಟು ಹರಡ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಒಂದು ಗಾದೆ ಇತ್ತು, ಸಾವಿಲ್ದವ್ರ ಮನೆ ಸಾಸಿವೆ ತಗೊಂಬ ಅಂತಕ್ಕಂಥ. ಅಂದರೆ ಎಲ್ಲರ ಮೇಲೂ ಸಾವಾಗುತ್ತೆ, ಹಾಗಾಗಿ ಸಾಸಿವೆ ಯಾರೂ ಕೊಡಲ್ಲ ಅಂತ. ಇವತ್ತು ಹೇಗಾಗಿದೆ ಅಂತಂದರೆ, ಆ ಸಕ್ಕರೆ ಕಾಯಿಲೆ ಇಲ್ಲದವ್ರ ಮನೆ ಸಾಸಿವೆ ತಗೊಳ್ಬಾ ಅಂತಕ್ಕಂಥ ರೀತಿ ಹೇಳೋ ರೀತಿ ಸಕ್ಕರೆ ಕಾಯಿಲೆ ಎಲ್ಲ ವರ್ಗದ ಜನರಲ್ಲೂ ಜಾಸ್ತಿ ಆಗ್ತದೆ. ಇದನ್ನು ತಡೆಗಟ್ಟೋದು ಹೇಗೆ ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಇದನ್ನು ತಡೆಗಟ್ಟಬೇಕು ಅಂತಂದರೆ, ನಾನು ಮೊದಲು ಹೇಳಿದೆ, ಇದು ವಂಶವಾಹಿನಿಯಿಂದ ಬರ್ತಕ್ಕಂಥ ಕಾಯಿಲೆ. ಎಲ್ಲಿ ತಂದೆ ತಾಯಿಗಳಿಗೆ ಇಬ್ಬರಿಗೂ ಸಕ್ಕರೆ ಕಾಯಿಲೆ ಇದ್ದರೆ, ಮಗುವಿಗೆ ಬರ್ತಕ್ಕಂಥ ಸಕ್ಕರೆ ಕಾಯಿಲೆ 100% ಮಗುವಿಗೆ ಬಂದೇ ಬರುತ್ತೆ. ಈಗಲ ತಂದೆಗೆ ಇದ್ದು ತಾಯಿಗಿಲ್ಲದೆ ಹೋದರೆ ಯಾರು ಒಬ್ಬರಿಗಿದ್ರೆ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ. ಇಲ್ಲ ಇಬ್ಬರಿಗೂ ಸಕ್ಕರೆ ಕಾಯಿಲೆಗೆ ಜೀನ್ಗಳು ಇದ್ದು ಅವರಿಬ್ಬರಲ್ಲೂ ಕೂಡ ವ್ಯಕ್ತವಾಗದೇ ಇದ್ದರೆ ಮಗುವಿಗೆ ಬರ್ತಕ್ಕಂಥ ಸಾಧ್ಯತೆ ಇನ್ನೂ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀವು ಸಕ್ಕರೆ ಕಾಯಿಲೆಯನ್ನು ಜೆನೆಟಿಕ್ ಡಿಫೆಕ್ಟ್ ಇದ್ದರೂ ಸಹ ಯಾರ್ಯಾರ ವಂಶದಲ್ಲಿ ಸಕ್ಕರೆ ಕಾಯಿಲೆ ಮಾಹಿತಿ ಇದೆಯೋ ಅಂಥವರು ತಮ್ಮ ಪ್ರಾರಂಭದ ದಿನಗಳಿಂದಲೇ ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ನಾನು ಆಗಲೇ ಹೇಳಿದ್ದೇನೆ, ಏನು ಜೀವನ ಶೈಲಿಯನ್ನು ತಾವು ಬದಲಾವಣೆ ಮಾಡಬೇಕು ಅನ್ನೋದನ್ನು ನಾನು ಜೀವನ ಶೈಲಿಯ ಸರಣಿಯಲ್ಲಿ ನಾನು ಹೇಳಿದ್ದೇನೆ. ಹೀಗಾಗಿ ಪ್ರಾರಂಭದಿಂದಲೇ ನೀವು ದೇಹದ ತೂಕವನ್ನು ನಿಯಂತ್ರಣ ಮಾಡ್ಕೊಳ್ತಕ್ಕಂಥದ್ದು, ಆಹಾರ ಅಭ್ಯಾಸಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಯೋಗಾಭ್ಯಾಸದಿಂದ ಮತ್ತು ಆಧ್ಯಾತ್ಮಿಕ ಜೀವನ ಶೈಲಿಯಿಂದ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದು, ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡ್ತಕ್ಕಂಥ, ಇದನ್ನು ಬಾಲ್ಯದಿಂದಲೇ ರೂಢಿಸ್ಕೊಂಡ್ರೆ ಸಕ್ಕರೆ ಕಾಯಿಲೆ ಬರ್ತಕ್ಕಂಥ ವ್ಯಕ್ತವಾಗ್ತಕ್ಕಂಥ ಸಾಧ್ಯತೆನ ನಾವು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ. ಅದನ್ನು ನಾವು ತಡೆಗಟ್ಟತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತು ಇಲ್ಲಿ ಯಾರ್ಯಾರ ವಂಶದಲ್ಲಿ ಸಕ್ಕರೆ ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆ ಇದೆಯೋ ಮಾಹಿತಿ ಇದೆಯೋ ಅಂಥವರು ಆಗಿಂದಾಗೆ ರಕ್ತ ಪರಿಶೀಲನೆ ಮಾಡಿಕೊಂಡು ಇದನ್ನು ರಾಸಾಯನಿಕ ಹಂತದಲ್ಲಿ, ನಾನು ಮೊದಲು ಹೇಳಿದೆ, ರಕ್ತ ಗ್ಲೂಕೋಸು ಸ್ವಲ್ಪ ಏರುಪೇರಾಗ್ತಿರ್ತಕ್ಕಂಥ ಹಂತದಲ್ಲೇ ಸುಮಾರು ಅವ್ರ ವಂಶದ ಸಕ್ಕರೆ ಕಾಯಿಲೆ ಮಾಹಿತಿ ಇದ್ದರೆ 25-30 ವರ್ಷದಿಂದಲೇ ಒಂದು ಬ್ಲಡ್ ಗ್ಲೂಕೋಸ್ ಮಾಡಿಸ್ಕೊಳ್ತಕ್ಕಂಥದ್ದು, GTTನ ಮಾಡಿಸ್ಕೊಳ್ತಕ್ಕಂಥದ್ದು, ಅದನ್ನು ನೀವು ರಾಸಾಯನಿಕ ಹಂತದಲ್ಲೇ, ನಾನು ಮೊದಲೇ ಹೇಳಿದೆ, ಸಕ್ಕರೆ ಕಾಯಿಲೆ ವ್ಯಕ್ತವಾಗೋಕ್ಕಿಂತ ಮುಂಚೆ 10 ವರ್ಷಗಳ ಮುಂಚೆನೇ ಸಕ್ಕರೆ ಕಾಯಿಲೆ ಗ್ಲೂಕೋಸಿನ ಅವ್ಯವಸ್ಥೆ ದೇಹದ ಒಳಗಡೆ ಶುರುವಾಗಿರುತ್ತೆ. ಸೊ ಹಾಗಾಗಿ ನೀವು ಈ ಪ್ರಾರಂಭದ ದಿನಗಳಿಂದಲೇ ಇದನ್ನು ನೀವು ಜೀವನ ಶೈಲಿಯನ್ನು ನಿಯಂತ್ರಣ ಮಾಡಿಕೊಂಡ್ರೆ ನೀವು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಸಂಪೂರ್ಣವಾಗಿ
ಬರದೇ ಇದ್ದಂಗೆ ತಡೆಗಟ್ಟತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಸಕ್ಕರೆ ಕಾಯಿಲೆಯಿಂದ ನರಳ್ತಾ ಇರ್ತಕ್ಕಂಥವರು ಅವರು ತಮ್ಮ ಜೀವನ ಶೈಲಿ ಮತ್ತು ಕ್ರಮಬದ್ಧವಾದಂಥ ಔಷಧಿಗಳ ಸೇವನೆಯಿಂದ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡಿಕೊಳ್ತಕ್ಕಂಥದ್ದು. ಇನ್ನು ಮಕ್ಕಳಲ್ಲಿ ಬರ್ತಕ್ಕಂಥ ಸಕ್ಕರೆ ಕಾಯಿಲೆ ಬಗ್ಗೆ ಭಾಳ ವಿಶೇಷವಾದಂಥ ವಾಗಿ ನಾವು ಅವರನ್ನು ಪರಿಗಣಿಸಬೇಕಾಗ್ತದೆ. ಏಕೆಂತಂದರೆ ಮಕ್ಕಳಲ್ಲಿ ಬೆಳೀತಕ್ಕಂಥ ಮಕ್ಕಳಲ್ಲಿ ನಾವು ಆಹಾರವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಮೆದುಳು ಬೆಳೀಬೇಕು, ಜೀವದ ಅಂಗಾಂಗಗಳು ಬೆಳೀಬೇಕು. ಹಾಗಾಗಿ ಮಕ್ಕಳಲ್ಲಿ ನಾವು ಪೌಷ್ಟಿಕ ಆಹಾರದ ಕೊರತೆಯನ್ನು ನಾವು ಮಾಡಬಾರ್ದು. ಆಹಾರವನ್ನು ಮಕ್ಕಳಿಗೆ ನಿಯಂತ್ರಣ ಮಾಡಬಾರ್ದು. ಇನ್ಸುಲಿನನ್ನು ಬಹಳ ಒಳ್ಳೆಯ ಪ್ರಮಾಣದ ಒಳ್ಳೆಯ ಗುಣಮಟ್ಟದ ಇನ್ಸುಲಿನನ್ನು ನಾವು ಅವ್ರಿಗೆ ಕೊಡಬೇಕಾಗ್ತದೆ. ಹೀಗೆ ಸ್ನೇಹಿತರೆ, ಸುಮಾರು 6 ಸರಣಿಗಳಲ್ಲಿ ನಾನು ಸಕ್ಕರೆ ಕಾಯಿಲೆಯ ಬಗ್ಗೆ ಸಮಗ್ರವಾಗಿ ತುಂಬ ವಿವರಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಕಾರಣ ಏನು ಅಂತಂದರೆ, ಸಕ್ಕರೆ ಕಾಯಿಲೆಯ ವೈದ್ಯ ತಜ್ಞರು ನಿಮಗೆ ಬಹು ಬೇಗ ಸಿಗಲ್ಲ. ಸಕ್ಕರೆ ಕಾಯಿಲೆ ತಜ್ಞ ವೈದ್ಯರ ಕೊರತೆಯೂ ಕೂಡ ನಮ್ಮಲ್ಲಿದೆ. ಹಾಗಾಗಿ ಸಕ್ಕರೆ ಕಾಯಿಲೆಯ ನರಳ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸಕ್ಕರೆ ಕಾಯಿಲೆಯ ತಜ್ಞರಾಗಬೇಕು. ಇದೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ನೀವು ಚಿಕಿತ್ಸೆಗೆ ಸ್ಪಂದಿಸ್ಬೋದು. ಹಾಗಾಗಿ ನೀವೇ ಸ್ವಯಂ ಚಿಕಿತ್ಸೆಯನ್ನಂತೂ ಮಾಡ್ಕೊಳ್ಬೇಡಿ. ನಾನು ಏನು ಹೇಳಿದ್ದೀನಿ ಇವಾಗ, ಇದೆಲ್ಲವೂ ಕೂಡ ಮಾಹಿತಿಯನ್ನು ಇಟ್ಕೊಂಡು ಆ ಅವಘಡಗಳು ಸಂಭವಿಸಿದಾಗ ನೀವು ಸಕ್ಕರೆ ಕಾಯಿಲೆಯ ತಜ್ಞರನ್ನು, ನೀವು ವೈದ್ಯ ತಜ್ಞರನ್ನು ನೀವು ಸಂಪರ್ಕ ಮಾಡಿ ಈ ಚಿಕಿತ್ಸೆಯನ್ನು ಸಮರ್ಥವಾಗಿ ಕಳ್ಕೊಬೇಕಾಗುತ್ತೆ. ತಮಗೆ ಹೇಳಿದೆ, ನಾನು 5-6 ಸರಣಿಗಳಲ್ಲಿ ಈ ಉಪನ್ಯಾಸವನ್ನು ನೀಡಿದ್ದೇನೆ. ಮೊದಲನೇ ಭಾಗದಲ್ಲಿ ಸಕ್ಕರೆ ಕಾಯಿಲೆ ಎಂದರೆ ಏನು ಅನ್ನೋದನ್ನು ನಾನು ಸಂಪೂರ್ಣವಾಗಿ ವಿವರ ಮಾಡಿದ್ದೇನೆ. ಇನ್ಸುಲಿನ್ ಅಂದೇನು, ಗ್ಲೂಕಗಾನ್ ಅಂದೇನು, ಹೇಗೆ ಹಾರ್ಮೋನುಗಳು ಗ್ಲೂಕೋಸ್ ಉತ್ಪತ್ತಿಯನ್ನು, ಹೇಗೆ ಗ್ಲೂಕೋಸ್ ಸಕ್ಕರೆ ಕಾಯಿಲೆಯಲ್ಲಿ ಗ್ಲೂಕೋಸ್ ಅಂಶವನ್ನು ಹೇಗೆ ನಿಯಂತ್ರಣ ಮಾಡ್ತಕ್ಕಂಥ ಅಂತಂದು ನಾನು ಮೊದಲನೇ ಸರಣಿಯಲ್ಲಿ ಸಕ್ಕರೆ ಕಾಯಿಲೆ ಅಂದರೆ ಏನು ಅಂತಕ್ಕಂಥ ಭಾಗದಲ್ಲಿ ನಾನು ವಿವರವಾಗಿ ಮಾಡಿದ್ದೇನೆ. ಏಕೆಂದರೆ ಸಕ್ಕರೆಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಎರಡನೇ ಸರಣಿಯಲ್ಲಿ ಸಕ್ಕರೆ ಕಾಯಿಲೆಯ ಅವಘಡಗಳು, ಕಾಂಪ್ಲಿಕೇಶನ್ಸ್ಗಳ ಬಗ್ಗೆ ನಾನು ನಿಮಗೆ ವಿವರವಾಗಿ ನಾನು ಹೇಳಿದ್ದೇನೆ. ಮತ್ತು ತೊಂದರೆಗಳೇನು, ದೃಢೀಕರಣಗಳೇನು ಅನ್ನೋದನ್ನು ಹೇಳಿದ್ದೇನೆ. ಸಕ್ಕರೆ ಸರಣಿ 3ರಲ್ಲಿ ಸಕ್ಕರೆ ಕಾಯಿಲೆಗೆ ಚಿಕಿತ್ಸೆ ಏನು, ಔಷಧೇತರ ಚಿಕಿತ್ಸೆ ಬಗ್ಗೆ ವಿವರವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ 4ನೇ ಸರಣಿಯಲ್ಲೂ ಕೂಡ ಸಕ್ಕರೆಯ ಚಿಕಿತ್ಸೆಯ ಬಗ್ಗೆನೇ ನಾನು ವಿವರವಾಗಿ ನಾನು ಹೇಳಿದ್ದೇನೆ. ಇದು ಅಂತಿಮ ಸರಣಿ. ಸಕ್ಕರೆ ಕಾಯಿಲೆ ಬಗ್ಗೆ ಇರತಕ್ಕಂಥ ಮೂಢನಂಬಿಕೆಗಳು, ಹೆಂಗಸರಲ್ಲಿ ಸಕ್ಕರೆ ಕಾಯಿಲೆ, ಮಕ್ಕಳಲ್ಲಿ ಕಾಯಿಲೆ, ಹೀಗೆ ಸಕ್ಕರೆ ಕಾಯಿಲೆ ಬಗ್ಗೆ ಇರ್ತಕ್ಕಂಥ ಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಬಹುಶಃ ನೀವೆಲ್ಲರೂ ಕೂಡ ಈ ಒಂದು ಮಾಹಿತಿ ನಿಮಗೆಲ್ಲರೂ ಕೂಡ ಅತ್ಯಂತ ಉಪಯುಕ್ತವಾಗುತ್ತೆ. ಇದನ್ನು ನಿಮ್ಮ ಸ್ನೇಹಿತರಿಗೆ ಪದೇ ಕೇಳ್ತಾ ಇರಬೇಕು. ಇದು ಒಮ್ಮೆ ಕೇಳಿದ್ರೆ ನಿಮ್ಮ ಮನಸ್ಸಿಗೆ ಹೋಗಲ್ಲ. ನಿಮಗೆ ಪುರ್ಸತ್ತಾದಾಗ, ನೀವು ಬೇರೆ ಕೆಲಸ ಇರ್ತಕ್ಕಂಥದ್ದು ಇದ್ದಾಗ ಇದೆಲ್ಲವನ್ನು ಕೇಳಿ. ನಮ್ಮ ಸಿಯೋಗ್ ಆಸ್ಪತ್ರೆಯಲ್ಲಿ ಸಿಯೋಗ್ ಡಯಾಬಿಟಿಕ್ಸ್ ಹೆಲ್ತ್ ಕ್ಲಬ್ ಅಂತ ನಾವು ಮಾಡಿದ್ದೇವೆ. ಸಕ್ಕರೆ ಕಾಯಿಲೆ ರೋಗಿಗಳ ಸಂಘವನ್ನು ಮಾಡಿದ್ದೇವೆ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅರಿವನ್ನು ಮೂಡಿಸ್ತಕ್ಕಂಥದ್ದಕ್ಕೆ ಸಿಯೋಗ್ ಆಸ್ಪತ್ರೆ ಕಂಕಣಬದ್ಧವಾಗಿ ಒಂದು ವ್ಯಾಪಕವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ತೀರಿ ಅಂತಕ್ಕಂಥ ಒಂದು ಇದರಲ್ಲಿ ಯಾವ ವಿಧವಾದಂಥ ಹಣ ಗಳಿಸ್ತಕ್ಕಂಥ ಮತ್ತು ಇದನ್ನು ವ್ಯಾಪಾರೀಕರಣಗೊಳಿಸ್ತಕ್ಕಂಥ ಉದ್ದೇಶ ಖಂಡಿತ ನಮ್ಮದಲ್ಲ. ಸಕ್ಕರೆ ಕಾಯಿಲೆಗಳ ಬದುಕು ನೆಮ್ಮದಿಯಾಗಿರಬೇಕು, ಅವರಿಗೂ ಸಂಭವಿಸಬಾರ್ದು. ಮುಂದೆ ಆದಷ್ಟು ಇದನ್ನು ಕಾಯಿಲೆಯನ್ನು ತಡೆಗಟ್ಟಬೇಕು ಅಂತಕ್ಕಂಥ ಏಕೈಕ ಧೋರಣೆಯಿಂದ ಸಕ್ಕರೆ ಕಾಯಿಲೆ ಬಗ್ಗೆ ಸಿಯೋಗ್ ಆಸ್ಪತ್ರೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿದೆ. ತಾವು ದಯಮಾಡಿ ಇದರ ಉಪಯೋಗನ ತಾವೆಲ್ಲ ಪಡ್ಕೊಳ್ತೀರಿ ಅಂತ ನಾನು ಆತ್ಮವಿಶ್ವಾಸದಿಂದ, ನೀವೆಲ್ಲರೂ ಕೂಡ ಈ ಸರಣಿಯನ್ನು ಕೇಳಿದ್ದೀರಿ. ನಿಮಗೆಲ್ಲರಿಗೂ ಹೆಚ್ಚು ಉಪಯುಕ್ತವಾದರೆ ನಿಜವಾಗಲೂ ಕೂಡ ನಮಗೆ ಅದು ಅತ್ಯಂತ ಸಂತೋಷವನ್ನು ಉಂಟು ಮಾಡುತ್ತೆ. ನಮಸ್ಕಾರ.